ಇದು ರಾಜ್ ನ್ಯೂಸ್ಗೆ ಸಿಕ್ಕಿರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಕರ್ನಾಟಕದಲ್ಲಿ ಬಜೆಟ್ ಜಾರಿ ವಿಚಾರದಲ್ಲಿ ಏನೆಲ್ಲ ಖರ್ಚು ವೆಚ್ಚ ಆಗಿದೆ ಅನ್ನುವ ಬಗ್ಗೆ ಮಹತ್ವದ ಆದೇಶ ಹೊರಬಿದ್ದಿದೆ, ಮಹತ್ವದ ವಿಚಾರ ಹೊರಬಿದ್ದಿದೆ. 9 ತಿಂಗಳಲ್ಲಿ 55% ಅನುದಾನ ಬಳಕೆ ಆಗಿದೆ ಅಂತ ಹೇಳಿ ಲೆಕ್ಕ ಬುಕ್ಕ ಕೊಟ್ಟಿದೆ ಸರ್ಕಾರ. 3 ತಿಂಗಳಲ್ಲಿ ಬಳಕೆಯಾಗಬೇಕಿದೆ 45% ಇನ್ನ. ಮತ್ತೆ ಈಗ 9 ತಿಂಗಳಲ್ಲಿ 55% ಬಳಕೆ ಆಗಿದೆ ಅಂತಂದ್ರೆ ಉಳಿದಿರೋ 45% ಹಣನ 3 ತಿಂಗಳಲ್ಲಿ ಬಳಕೆ ಮಾಡಬೇಕಾಗಿದೆ. ಮಾರ್ಚ್ 31ರೊಳಗೆ 1.46 ಲಕ್ಷ ಕೋಟಿ ರೂಪಾಯಿ ವೆಚ್ಚವಾಗಬೇಕು. ಇನ್ನು ಉಳಿದ 3 ತಿಂಗಳಲ್ಲಿ ರಾಜ್ಯದ ಬಜೆಟ್ ಇರೋದೆಷ್ಟು? 3.5 ಲಕ್ಷ ಕೋಟಿ. ಆ 3.5 ಲಕ್ಷ ಕೋಟಿಯಲ್ಲಿ 9 ತಿಂಗಳಲ್ಲಿ ಖರ್ಚು ಮಾಡಿರೋದೆಷ್ಟು? 1.5 ಲಕ್ಷ ಕೋಟಿ. ಇನ್ನು ಎಷ್ಟು ಅಮೌಂಟ್ ಖರ್ಚು ಮಾಡಬೇಕಾಗಿದೆ ಸರ್ಕಾರ ನೋಡಿ. ಸದ್ಯ 100% ಅನುದಾನ ಬಳಕೆ ಸವಾಲು ಸರ್ಕಾರಕ್ಕೆ ಎದುರಾಗಿದೆ. ಪ್ರಸಕ್ತ 2024-25ನೇ ಸಾಲಿನ ಹಣಕಾಸು ವರ್ಷದಲ್ಲಿ 9 ತಿಂಗಳು ಈಗಾಗಲೇ ಪೂರ್ಣ ಆಗಿದೆ. ಉಳಿದಿರೋದು ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಫೈನಾನ್ಷಿಯಲ್ ಇಯರ್ ಬಂತು. ಸೊ ಇಲ್ಲಿವರೆಗೂ ಕೂಡ 54.55ರಷ್ಟು ಬಜೆಟ್ ಬಳಕೆ ಆಗಿದೆ ಅಷ್ಟೇ, ಅದನ್ನು ಮೀರಿಲ್ಲ. ಅನುಷ್ಠಾನದ ವೆಚ್ಚ ಮೊತ್ತ ಬಾಕಿ 3 ತಿಂಗಳಲ್ಲಿ ಅಂದರೆ ಮಾರ್ಚ್ 31ರೊಳಗೆ ವೆಚ್ಚವಾಗಬೇಕಾಗಿದೆ 1.46 ಲಕ್ಷ ಕೋಟಿ ರೂಪಾಯಿ. 100% ಅನುದಾನ ಬಳಕೆಯೇ ಸದ್ಯಕ್ಕೆ ಸರ್ಕಾರಕ್ಕೆ ದೊಡ್ಡ ಸವಾಲು. ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಬಳಕೆ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸೋದಾದರೆ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 69% ಅನುದಾನ ಬಳಕೆಯಾಗಿದೆಯಂತೆ. ಅದಕ್ಕೆ ಮೀಸಲಿಟ್ಟಂತ ಹಣ 1,654 ಕೋಟಿ ರೂಪಾಯಿ ಆಗಿತ್ತು. ಇನ್ನು ಹಣಕಾಸು ಇಲಾಖೆಯಲ್ಲಿ 63% ಹಣವನ್ನು ಬಳಕೆ ಮಾಡಲಾಗಿದೆಯಂತೆ. ಅದಕ್ಕೆ ಮೀಸಲಿಟ್ಟಂತ ಹಣ 21,703 ಕೋಟಿ ರೂಪಾಯಿ. ಬಜೆಟ್ ಅಲ್ಲಿ ಮೀಸಲಿಟ್ಟ ಹಣದ ಬಗ್ಗೆ ಹೇಳ್ತಾ ಇದ್ದೀವಿ, ಅದರಲ್ಲಿ ಬಳಕೆ ಆಗಿರೋದು ಎಷ್ಟಂತ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಇನ್ನು ಉನ್ನತ ಶಿಕ್ಷಣ ಇಲಾಖೆಗೆ ಮೀಸಲಿಟ್ಟಂತ ಹಣ 3,490 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರೋದು 60%. ಇಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಬಳಕೆ ಆಗಿದೆ ಅನ್ನುವಂಥ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿಮ್ಮ ಟಿವಿ ಪರದೆ ಮೇಲೆ ಕಾಣ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆಗೆ 1,654 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿತ್ತು. ಈ ವರ್ಷದ ಫೈನಾನ್ಷಿಯಲ್ ಇಯರ್ ಬಜೆಟ್ ಅಲ್ಲಿ 69.26% ಬಳಕೆ ಮಾಡಲಾಗಿದೆ ಇಲ್ಲಿವರೆಗೂ ಕೂಡ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಣಕಾಸು ಇಲಾಖೆಗೆ 21,703 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿತ್ತು ಬಜೆಟ್ ಅಲ್ಲಿ. ಈಗ ಬಳಕೆಯಾಗಿರೋದು 63.54% ಅಷ್ಟೇ. ಸೊ ಇನ್ನು ಕೆಲವು ದಿನಗಳಲ್ಲಿ ಅದನ್ನು ಮ್ಯಾಚ್ ಮಾಡಬೇಕು, ಅವರು 100% ಮಾಡಬೇಕು. ಉನ್ನತ ಶಿಕ್ಷಣಕ್ಕಾಗಿ 3,490 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿತ್ತು ಬಜೆಟ್ ಅಲ್ಲಿ. ಬಳಕೆ ಆಗಿರೋದು 60%. ಇನ್ನು 40% 3 ತಿಂಗಳಲ್ಲಿ ಬಳಸಬೇಕು. ಅದರ ಜೊತೆಗೆ ಸಹಕಾರ ಇಲಾಖೆಗೆ 1,310 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿತ್ತು. ಈಗ 57.7% ಬಳಕೆಯನ್ನು ಮಾಡಲಾಗಿದೆ. ಉಳಿದಂತ ಇನ್ನ 63% 3 ತಿಂಗಳಲ್ಲಿ ಖರ್ಚು ಮಾಡಬೇಕು. ಲೋಕೋಪಯೋಗಿ ಇಲಾಖೆಯಲ್ಲಿ 5,628 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟಿದ್ರು ಬಜೆಟ್ ಅಲ್ಲಿ. ಬಳಕೆ ಮಾಡಿರೋದು 56%. ಜಲಸಂಪನ್ಮೂಲ ಇಲ್ಲಿ 9,216 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿತ್ತು ಬಜೆಟ್ ಅಲ್ಲಿ. ಬಳಕೆ ಮಾಡಿರೋದು 54%. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 2,781 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. 54% ಬಳಕೆ ಆಗಿದೆ. ಇನ್ನು ಉಳ್ಕಿದ್ದು 46% ಯಾವಾಗ ಬಳಕೆ ಮಾಡ್ತಾರೆ, ಇನ್ನು 4 ತಿಂಗಳೈತೆ ನೋಡೋಣ. ಇನ್ನು ಆರೋಗ್ಯ ಇಲಾಖೆಯಲ್ಲಿ 5,974 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದ ಹಣ ಬಳಕೆ ಮಾಡಿರೋದು ಬರೇ 53%. ಆರೋಗ್ಯ ಇಲಾಖೆಯಲ್ಲಿ ನೋಡಿ ಮೇಜರ್ ಬಳಕೆ ಆಗ್ತಕ್ಕಂಥ ಹಣ ಅಲ್ಲೇ 50% ಇನ್ನೂ ಬಳಕೆ ಆಗಿಲ್ಲ. ವಾಟ್ ಎ ಟ್ರಾಜಿಡಿ.
ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಗೆ ಇಟ್ಟಿದ್ದು 20,288 ಕೋಟಿ ರೂಪಾಯಿ, ಬಳಕೆ ಆಗಿರೋದು 52.49 ಕೋಟಿ, 52.49% ಬಳಕೆ ಆಗಿದೆ 20,000 ಕೋಟಿಯಲ್ಲಿ. ಇನ್ನು ಉಳಿಕಿದ್ದು ಯಾವಾಗ ಖರ್ಚು ಮಾಡ್ತಾರೆ ನೋಡ್ಬೇಕು, ಇನ್ನು 3 ತಿಂಗಳಿದೆ. ಕಂದಾಯ ಇಲಾಖೆಗೆ ಇಟ್ಟಿದ್ದ ಹಣ 1,616 ಕೋಟಿ ರೂಪಾಯಿ, ಅದರಲ್ಲಿ 52% ಬಳಕೆ ಆಗಿದೆ. ಇನ್ನು ಮಿಕ್ಕಿದ್ದು 3 ತಿಂಗಳಲ್ಲಿ ಅದನ್ನ 100% ತರಬೇಕು. ವಸತಿ ಇಲಾಖೆಗೆ ಮೀಸಲಿಟ್ಟಂತ ಹಣ 2,909 ಕೋಟಿ, ಅದರಲ್ಲಿ ಬಳಕೆ ಆಗಿರೋದು 45%. ಇನ್ನ 50 ಕೂಡ ರೀಚ್ ಆಗಿಲ್ಲ. ಆಲ್ಮೋಸ್ಟ್ 9 ತಿಂಗಳು ಮುಗೀತು, 3/4% ಬಜೆಟ್ನ ಅವಧಿ ಮುಗೀತು. ಈಗೆಲ್ಲವೂ ಕೂಡ 1:3 ಬಳಕೆ ಆಗಿರಬೇಕಾಗಿತ್ತು. ಎಲ್ಲ 50 ಒಳಗಿದ್ದಾವೆ, ಆಫ್ ಒಳಗಿದ್ದಾವೆ, 50% ಒಳಗಿದ್ದಾವೆ. ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಮೀಸಲಿಟ್ಟಂತ ಹಣ 1,500 ಕೋಟಿ ರೂಪಾಯಿ, ಬಳಕೆ ಆಗಿರೋದು 43%. ಅದರ ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಹಜ್ ವಕ್ಫ್ ಇಲ್ಲಿ ಮೀಸಲಿಟ್ಟಂತ ಹಣ 1,276 ಕೋಟಿ ರೂಪಾಯಿ, ಬಳಕೆ ಆಗಿರುವಂಥದ್ದು 43.54%. ಇನ್ನು ಕೃಷಿ ಇಲಾಖೆ ಇಲ್ಲಿ ಮೀಸಲಿಟ್ಟಂತ ಹಣ 2,236 ಕೋಟಿ ರೂಪಾಯಿ, ಇಲ್ಲಿ ಬಳಕೆ ಆಗಿರೋದು ಕೇವಲ 43.44%. ಕೃಷಿ ಇಲಾಖೆಯಲ್ಲಿ ಬರ ಬಂದು ನೆರೆ ಬಂದು ಜನ ಒದ್ದಾಡ್ತಿದ್ದಾರೆ, ಅವ್ರಿಗೂ ಯಾವುದೇ ಪರಿಹಾರ ಇಲ್ಲ. ನಗರಾಭಿವೃದ್ಧಿ ಇಲಾಖೆ ಇಲ್ಲಿ ಇದ್ದಿದ್ದು 8,335 ಕೋಟಿ, ಇದರಲ್ಲಿ ಬಳಕೆ ಆಗಿರೋದು ಕೇವಲ 42%. RDPR ಇಲಾಖೆಗೆ ಮೀಸಲಿಟ್ಟಂತ ಹಣ 8,109 ಕೋಟಿ, ಬಳಕೆ ಆಗಿರೋದು ಕೇವಲ 32%. ಮೀನುಗಾರಿಕೆ ಇಲಾಖೆಗೆ ಇಟ್ಟಿದ್ದು 89 ಕೋಟಿ, ಬಳಕೆ ಆಗಿರೋದು 28%. ಪರಿಶಿಷ್ಟ ಪಂಗಡಗಳ ಇಲಾಖೆಗೆ ಮೀಸಲಿಟ್ಟಂತ ಹಣ 558 ಕೋಟಿ, ಅದರಲ್ಲಿ ಬಳಕೆ ಆಗಿರೋದು 32%. ಎಲ್ಲವನ್ನ ಕೂಡ ಗಮನಿಸಿದ್ರಲ್ಲ, ನಾವು ಕೊಟ್ಟಿರುವಂಥ ಇಲಾಖೆಗಳಿಗೆ ಇಷ್ಟಿಷ್ಟು ಹಣ ಮೀಸಲಿಟ್ಟಿದ್ದಾರೆ ಅಂತ ಹೇಳಿದ್ವಿ. ಇದರಲ್ಲಿ 50% ಕ್ರಾಸ್ ಆಗಿರೋದು ಹಣಕಾಸು ಇಲಾಖೆಯದು, ಉನ್ನತ ಶಿಕ್ಷಣ ಇಲಾಖೆಯದು, ಸಣ್ಣ ನೀರಾವರಿ ಇಲಾಖೆಯದು, ಇಷ್ಟೇ. ಇನ್ನು ಮಿಕ್ಕಿದ್ವೆಲ್ಲವೂ ಕೂಡ 50 ಒಳಗಿದ್ದಾವೆ. ಬಜೆಟ್ ಅವಧಿ ಮಾತ್ರ 3/4% ಮುಗ್ದೋಗಿದೆ, ಇನ್ನು 1/4% ಇರೋದಷ್ಟೇ. 9 ತಿಂಗಳು ಮುಗೀತು, 3 ತಿಂಗಳು ಮಾತ್ರ ಬಾಕಿ ಇದೆ. ಬಟ್ ಇಲ್ಲಿ ಬಳಕೆ ಆಗಬೇಕಾಗಿದ್ದು ಎಲ್ಲವೂ 75% ನಿಯರ್ ಇರಬೇಕಾಗಿತ್ತು, ಬಟ್ ಬಳಕೆ ಆಗಿಲ್ಲ. ಎಲ್ಲವೂ 50% ಒಳಗಿದಾವೆ. ಮತ್ತೆ ಅಭಿವೃದ್ಧಿ ಆಗು ಅಂದ್ರೆ ಎಲ್ಲಾಗತ್ತೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನಾನು ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಸರ್ಕಾರ ಬಜೆಟ್ ಅಲ್ಲಿ ಘೋಷಿಸಿದ ಹಣ ಈಗ ಖರ್ಚು ಮಾಡಿರುವಂತ ಪರ್ಸೆಂಟೇಜ್ ನೋಡ್ತಾ ಇದ್ರೆ 50% ಮೀರಿಲ್ಲ. ಈಗಾಗಲೇ ಫೈನಾನ್ಷಿಯಲ್ ಇಯರ್ ಏನಿದೆ ಅದು 3/4% ಮುಗಿದೋಗಿದೆ. ಇನ್ನು 3 ತಿಂಗಳು ಮಾತ್ರ ಬಾಕಿ ಇರೋದು, 1/4% ಮಾತ್ರ ಬಾಕಿ ಇರೋದು. ಸೊ ಸರ್ಕಾರ ಇನ್ನು 3 ತಿಂಗಳಲ್ಲಿ 75% ಹಣ ಬಳಕೆ ಮಾಡ್ಬೇಕೀಗ. ಹಂಗ ಲೆಕ್ಕ ನೋಡಿದ್ರೆ ಆಗತ್ತಾ ಬಸವರಾಜ್? ವಿಜಯ್ ಭಾಸ್ಕರ್, ಏನು ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಇಲಾಖಾವಾರು ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೆ. ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಆ ಇಲಾಖಾ ವ್ಯಾಪ್ತಿ ಮತ್ತೆ ಆ ಇಲಾಖೆಯಲ್ಲಿನ ಒಂದಿಷ್ಟು ಏನೆಲ್ಲ ಬೇಡಿಕೆಗಳಿದಾವೆ ಅನ್ನುವಂಥದ್ದನ್ನ ಒಂದಿಷ್ಟು ಆ ಇಲಾಖೆದವರು ಸಚಿವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಒಂದು ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು CM ಸಿದ್ದರಾಮಯ್ಯನವರಿಗೆ ಅವರು ಸಲ್ಲಿಕೆ ಮಾಡ್ತಾರೆ. ಆ ಇಲಾಖೆಗಳು ಎಲ್ಲಾ ಇಲಾಖೆಗಳನ್ನ ಗಮನದಲ್ಲಿಟ್ಟುಕೊಂಡು CM ಸಿದ್ದರಾಮಯ್ಯನವರು ಕೂಡ ಒಂದು ಬಜೆಟ್ ಅನ್ನು ರೆಡಿ ಮಾಡ್ತಾರೆ, ಅದಕ್ಕೆ ಅನುದಾನವನ್ನು ಕೂಡ ರೆಡಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಜೆಟ್ ನಲ್ಲಿ ಅಂದ್ರೆ 2024-25 ಒಂದು ಬಜೆಟ್ ನಲ್ಲಿ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಇಲಾಖಾವಾರು ಹಣವನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಒಂದು ಅಬ್ಬರದಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಆದಾಯ ಕೂಡ ಕಡಿಮೆ ಆಗ್ತಾ ಇದೆ, ಒಂದ್ ಕಡೆ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಲಾಖೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಇದ್ವು. ಆದ್ರೆ ವಿಜಯ್ ಭಾಸ್ಕರ್, ಈಗ ಬಂದಿರ್ತಕ್ಕಂಥ ಅಂಕಿ ಅಂಶಗಳ ನಾವು ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇದು ಅಧಿಕಾರಿಗಳ ಎಡವಟ್ಟ ಅಥವಾ ಸಚಿವರ ಎಡವಟ್ಟ ಅಥವಾ ಇವ್ರಿಗೆ ಕೆಲಸ ಮಾಡ್ಲಿಕ್ಕೆ ಏನು ಆಸಕ್ತಿ ಇಲ್ವಾ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಬಜೆಟ್ ನಲ್ಲಿ ಅನುದಾನ ಕೊಟ್ಟಿರ್ತಕ್ಕಂಥದ್ದನ್ನೇ ಪೂರ್ಣ ಪ್ರಮಾಣದಲ್ಲಿ ಇವರು ಬಳಕೆ ಮಾಡ್ತಿಲ್ಲ. ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ 54.55% ಕೂಡ ಮೀರಿಲ್ಲ ಅಂತಕ್ಕಂಥದ್ದು ಈಗ ಒಂದಿಷ್ಟು ಅಂಕಿ ಅಂಶಗಳ ಮುಖಾಂತರ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ 9 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ 100%ರಲ್ಲಿ ಕೇವಲ 50% ಕೂಡ ಇವರು ಅದನ್ನ ಬಳಸ್ಕೊಂಡಿಲ್ಲ, ಕಾಮಗಾರಿಗಳನ್ನ ಮಾಡಿಲ್ಲ, ಹಣ
ಹೇಗೆ ಬಜೆಟ್ ನಲ್ಲಿ ಅನುದಾನ ಕೊಟ್ಟಿದ್ದಾರೆ ಆ ಬಜೆಟ್ ನ ಅನುದಾನನ ಅಷ್ಟೇ ಇಟ್ಟಿರ್ತಕ್ಕಂಥದ್ದು ಇದು ದೊಡ್ಡ ಮಟ್ಟಿಗೆ ಎಲ್ಲೋ ಒಂದು ಕಡೆ ಇಲಾಖೆಯ ಸಚಿವರನ್ನ ಇದಕ್ಕೆ ಕ್ರಮ ಕೈಗೊಳ್ಳಬೇಕಾ ಅಥವಾ ಇಲಾಖಾ ಅಧಿಕಾರಿಗಳದ್ದು ಏನ್ ನಿಷ್ಕಾಳಜಿನ ಅಥವಾ ಸರ್ಕಾರ ನಡೆಸಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ವಾ, ಇವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆ ಮೂಡುತ್ತೆ. ಈಗ ಇನ್ನು ಉಳಿದಿರ್ತಕ್ಕಂಥ ತಿಂಗಳಲ್ಲಿ ಶೇಕಡಾ ನೀವು ಹೇಳಿದಂತೆ 70ರಷ್ಟು ಇವರು ಬಳಕೆ ಮಾಡಬೇಕು, ಅದು ಸರಿಯಾದ ಯೋಜನೆಯನ್ನ ಸಲ್ಲಿಸಬೇಕು, ಅದರದೇ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಬೇಕು. ಇವೆಲ್ಲಾ ಪ್ರೊಸೆಸಿಂಗ್ ಮಾಡೋದು ಯಾವಾಗ, ಆ ಇರ್ತಕ್ಕಂಥ ಹಣವನ್ನು ಕೂಡ ತೆಗೆದುಕೊಂಡು ಇವರು ಅಭಿವೃದ್ಧಿ ಮಾಡಲ್ಲ, ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಇದು ಆಡಳಿತ ವೈಫಲ್ಯನ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ. ವಿಜಯ ಭಾಸ್ಕರ್, ಖಂಡಿತ ಬಸವರಾಜ್, ಇಲ್ಲಿ ನೀವು ಕೆಲವೊಂದು ವಿಚಾರಗಳೇನು ಹೇಳಿದ್ರಲ್ಲ, ಅಂದ್ರೆ ಕೆಲವೊಂದು ಶೇಕಡ 50% ಕ್ರಾಸ್ ಆಗಿದೆ, ಕೆಲವು ಶೇಕಡ 50% ಆಸುಪಾಸಿದೆ, ಇನ್ನು ಕೆಲವು 30% ಇದೆ ಅಂತಲ್ಲಿ ಕೆಲವೊಂದು 70% ಹಣ ಹೊಂದಿಕೆ ಮಾಡಿ ಖರ್ಚು ಮಾಡ್ಬೇಕು. ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸರ್ಕಾರ ಈ ಬಗ್ಗೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳುವಂತ ಮುನ್ಸೂಚನೆ ಇದೆಯಾ? ಒಂದು ವೇಳೆ ಈ ರೀತಿಯಾಗಿ ಬಜೆಟ್ ಖರ್ಚಾದ್ರೆ ನಾಳೆ ಏನಾದರೂ ಆರ್ಥಿಕ ಪರಿಸ್ಥಿತಿ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ ಅಂತ? ವಿಜಯ ಭಾಸ್ಕರ್, ಈ ಒಂದು ಹಿನ್ನೆಲೆ ಏನು ಈಗ ಬಂದಿರತಕ್ಕಂತ ಅಂಕಿಅಂಶಗಳೇನಿದಾವೆ, ಕೊಟ್ಟಿರ್ತಕ್ಕಂತ ಅನುದಾನವನ್ನು ಕೂಡ ಇವರು ಶೇಕಡಾವಾರಷ್ಟು ಇದನ್ನ ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಏನು ಒಂದು ಮಾಹಿತಿ ಇದೆ. ಇದರ ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇಲಾಖಾವಾರು ಸಚಿವರ ಒಂದು ಏನು ಅಂಕಿಅಂಶಗಳ ಸಮೇತ ನೀವು ಮಾಹಿತಿ ನೀಡಬೇಕು, ಎಷ್ಟು ಅನುದಾನ ಕೊಟ್ಟಿರ್ತಕ್ಕಂಥದ್ದು, ಅನುದಾನ ಎಷ್ಟು ಬಳಕೆ ಮಾಡಿದ್ದಾರೆ, ಏನೆಲ್ಲ ಅನುಷ್ಠಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲಾಖಾವಾರು ವಿವರ ಕೊಡಬೇಕು ಅನ್ನುವಂಥದ್ದು ಎಲ್ಲಾ ಸಚಿವರು ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥ ಮಾಹಿತಿ ಇರುವಂತದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಯಾವ ಸಚಿವರು ಇಲಾಖೆಯಲ್ಲಿ ಸರಿಯಾಗಿ ಕೊಟ್ಟಿರ್ತಕ್ಕಂಥ ಅನುದಾನ ಬಳಸಿಕೊಂಡಿಲ್ಲ, ಅಲ್ಲಿ ಅಧಿಕಾರಿಗಳ ಎಡವಟ್ಟ ಅಥವಾ ಸಚಿವರೇ ಅದಕ್ಕೆ ಗಮನ ಹರಿಸಿಲ್ವಾ, ಇವೆಲ್ಲವನ್ನು ಕೂಡ ರಿಪೋರ್ಟ್ ಕಾರ್ಡ್ ಅನ್ನು ತೆಗೆದುಕೊಳ್ಳಿಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ಬಜೆಟ್ ನಲ್ಲಿ ಕೂಡ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆ ಮತ್ತೆ ಈಗ ಎಷ್ಟು ಬಳಸ್ಕೊಂಡಿದ್ದಾರೆ, ಮುಂದೆ ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಆಗಿರ್ತಕ್ಕಂಥ ಎಡವಟ್ಟು ಮುಂದಿನ ಈಗ ಬಜೆಟ್ ಮಂಡನೆ ಮಾಡಿದ ಮೇಲೆ ಇದು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆ ಹೆಜ್ಜೆಯನ್ನ ಸಿಎಂ ಸಿದ್ದರಾಮಯ್ಯ ಇಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸಚಿವರಿಗೆ ಒಂದಿಷ್ಟು ಈ ಬಗ್ಗೆ ಒಂದು ಚುರುಕು ಮುಟ್ಟಿಸಬೇಕು, ಮತ್ತೆ ಅಧಿಕಾರಿಗಳಿಗೂ ಕೂಡ ಏನು ಆ ಇಲಾಖಾ ಕಾರ್ಯದರ್ಶಿಗಳು ಏನಿರ್ತಾರೆ IAS ಅಧಿಕಾರಿಗಳು, ಅವ್ರಿಗೂ ಕೂಡ ಒಂದು ಚುರುಕು ಮುಟ್ಟಿಸಿದ್ರೆ ಇದು ಮುಂದೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ಜನರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ವಿಜಯ ಭಾಸ್ಕರ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಒಂದಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದೀವಿ, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ ಬಳಕೆ ಮಾಡಿದ್ದಾರೆ, ಗರಿಷ್ಠ ಬಳಕೆ ಎಷ್ಟಿದೆ, ಕನಿಷ್ಠ ಬಳಕೆ ಎಷ್ಟಿದೆ, ಗ್ಯಾರಂಟಿ ಬಳಕೆಗೆ ಎಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ ಅನುದಾನನ ಅಂತ ಹೇಳಿ ಮಾಹಿತಿಯನ್ನು ತಂದಿದ್ದೀವಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲ ಬಜೆಟನ್ನು ಸರಿದೂಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ.